ಎಷ್ಟೋ ಜನ ಗಂಡ ಹೆಂಡತಿ ಮಧ್ಯೆ ಬೇರೆಯವರಿಗೆ ಯಾವ ವಿಚಾರಗಳನ್ನ ಶೇರ್ ಮಾಡಬಾರ್ದು ಅಂತ ಅನ್ಕೋತಾರೆ, ಅದನ್ನೇ ಶೇರ್ ಮಾಡ್ಬಿಡ್ತಾರೆ. ಸೊ ಕೆಲವೊಂದಿಷ್ಟು ಪರ್ಸನಲ್ ವಿಚಾರಗಳನ್ನ ಗಂಡ ಹೆಂಡತಿ ಶೇರ್ ಮಾಡ್ಕೊಳ್ಬಾರ್ದು. ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸ್ಗಳಾಗತ್ತೆ, ಜೊತೆಗಿರೋದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಇದು ಯಾವಕ್ಕಾಗತ್ತೆ ಅಂತ ಹೇಳಿದ್ರೆ, ನೀವು ಯಾವ ವಿಚಾರಗಳನ್ನು ಹೇಳಬಾರ್ದಿತ್ತೋ ಅದನ್ನ ಹೇಳ್ತೀರಿ, ಆ ವೀಕ್ನೆಸ್ ಅವ್ರು ಪ್ಲಸ್ ಆಗಿ ತಗೊಂಡು ನಿಮ್ಗೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಂಗಿದ್ಮೇಲೆ ಯಾವ ವಿಚಾರಗಳನ್ನ ಶೇರ್ ಮಾಡಬಾರ್ದು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ಪೇ ಮಾಡಿಬಿಟ್ಟು ನೀವು ಮಾತಾಡ್ಬೋದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಕೊಡೋಣ. ಓಕೆ, ಸಿಗುತ್ತೆ. ಸೊ ಏನು ಅಂತ ಹೇಳಿದ್ರೆ, ಫಸ್ಟ್ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಬಿಡಿ. ಸೊ ಪರ್ಸನಲ್ ವಿಚಾರಗಳು ಅಂತ ಹೇಳಿದ್ರೆ, ಹಸ್ಬೆಂಡ್ ಅಂಡ್ ವೈಫ್ ಏನಿರ್ತಾರೆ ಅವರಲ್ಲಾಗುವಂತ ಕೆಲವೊಂದಿಷ್ಟು ಈ ಬೆಡ್ರೂಮ್ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಏನಾಗತ್ತೆ, ಆ ತರದ ಪ್ರಾಬ್ಲಮ್ ಬಂದಾಗ ನೀವು ಪ್ರೊಫೆಷನಲ್ ಯಾರು ಇರ್ತಾರಲ್ಲ, ಅದ್ರ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ಗಳು, ಪ್ರೊಫೆಷನಲಿಸ್ಟ್ ಇದ್ದಂತವ್ರು, ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳಿ ವಿಚಾರಗಳನ್ನ. ನಿಮ್ಮ ಕಲೀಗ್ಸ್, ನಿಮ್ಮ ಸಂಬಂಧಿಕರಂತಹ ವಿಚಾರಗಳಲ್ಲಿ ಈ ವಿಚಾರಗಳನ್ನು ಹೇಳಿದಾಗ ಅವ್ರು ತುಂಬಾ ವ್ಯಂಗ್ಯವಾಗಿ ನೋಡ್ತಾರೆ, ನೆಗೆಟಿವ್ ಆಗಿ ನೋಡ್ತಾರೆ. ಅಂಡ್ ಎಷ್ಟೋ ಜನ ಇದನ್ನ ಪ್ಲಸ್ ಆಗಿ ತಗೊಂಡು, ಈಗ ನಿಮ್ಮ ವೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅನ್ಕೊಳ್ಳಿ, ಅಥವಾ ಹಸ್ಬೆಂಡ್ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಅದನ್ನ ಯಾರೋ ಕ್ಯಾಪ್ಚರ್ ಮಾಡ್ಕೊಳಕ್ ನೋಡ್ತಿರ್ತಾರೆ. ರೈಟ್, ನಾಲ್ಕು ಗೋಡೆ ಮಧ್ಯೆ ಇರ್ತಕ್ಕಂಥ ಒಂದು ವಿಚಾರನ ನೀವು ಅದನ್ನ ಸರಿಪಡಿಸ್ಕೊಳ್ಳುವಂತ ಒಬ್ಬ ಡಾಕ್ಟರ್ ಹತ್ರನೋ, ಪ್ರೊಫೆಷನಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹತ್ರನೋ ಅಲ್ಲೋಗಿ ಮಾತಾಡಿ. ಅವಾಗ ಏನಾಗತ್ತೆ, ನಿಮ್ಮ ಮರ್ಯಾದೆನೂ ಉಳಿಯತ್ತೆ, ನಿಮ್ಮ ಪ್ರಾಬ್ಲಮ್ ಹೊರಗಡೆ ವ್ಯಕ್ತಿಗಳಿಂದ ಆಗೋದು ಕಮ್ಮಿ ಆಗತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಅನ್ಕೊಂಡ್ಬಿಟ್ಟು ಎಲ್ಲಾನು ಶೇರ್ ಮಾಡ್ತಾರೆ. ಸೊ ಶೇರ್ ಮಾಡಿದವಾಗ ನಿಮ್ಮ ಮೇಲೆ ನೆಗೆಟಿವ್ ಬರ್ಬೋದು, ವೀಕ್ನೆಸ್ ಆಗ್ಬೋದು, ಅಥವಾ ಅದನ್ನೇ ಅವರು ಲೈಕ್ ಎಲ್ಲರ ಹತ್ರ ಹೇಳ್ಕೊಂಡ್ಬಿಟ್ಟು ವ್ಯಂಗ್ಯನೂ ಕೂಡ ಮಾಡ್ಬೋದು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೇ ಕ್ಲೋಸ್ ಆಗಿದ್ರು ನಿಮ್ಮಲ್ಲಿರ್ಲಿ ವಿಚಾರ. ಇವತ್ತಿಗೆ ನಿಮ್ಮ ಹತ್ರ ಚೆನ್ನಾಗೇ ಇರ್ಬೋದು, ನಾಳೆ ದಿನ ರೈಟ್ ಅದನ್ನ ನೆನ್ಪಿಟ್ಕೊಂಡು ಮಾತಾಡ್ಬೇಕು. ನೆಕ್ಸ್ಟ್, ಹೊಂದಾಣಿಕೆ ಅಂಡ್ ಜಗಳ ಆಗಿರೋದನ್ನ ಶೇರ್ ಮಾಡ್ಕೊಂಬೇಡಿ. ನೋಡಿ, ಒಂದು ಗಂಡ ಹೆಂಡತಿ ಚೆನ್ನಾಗಿರೋದಾಗ್ಲಿ ಅಥವಾ ಜಗಳ ಮಾಡಿರೋದಾಗ್ಲಿ, ಚೆನ್ನಾಗಿರೋದು ಆಲ್ಮೋಸ್ಟ್ ಗೊತ್ತಾಗ್ಲಿ ಜನಗಳಿಗೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಎಷ್ಟೋ ಜನ ಏನ್ ಮಾಡ್ತಾರೆ, ಹುಳಿ ಉಂಡಾಗ್ ನೋಡ್ತಾರೆ. ಚೆನ್ನಾಗಿದ್ದೀರಾ ಅಂತ ಗೊತ್ತಾದ್ರೆ ಅದನ್ನು ಹುಳಿ ಉಂಡಾಗ್ ನೋಡ್ತಾರೆ, ಅದು ನೋಡ್ಕೊಳ್ಳೋಣ ಸೆಕೆಂಡ್. ಬಟ್ ನೀವು ಜಗಳ ಮಾಡಿರೋದು ಮಾತ್ರ ಹೇಳ್ಬೇಡಿ. ನಿಮ್ಮಿಬ್ಬರು ಜಗಳ ಆಯ್ತು ಅಂತಂದಾಗ ಆ ಇಬ್ರು ಮತ್ತೆ ಕಡ್ಡಿಯಲ್ಲಿ ನಡ್ಸಕ್ ಇನ್ಯಾರೋ ಬರ್ತಾರೆ, ಮತ್ತೆ ಶಾಶ್ವತವಾಗಿ ದೂರ ಮಾಡಕ್ ಇನ್ಯಾರೋ ಬರ್ತಾರೆ. ನಿಮ್ಮಲ್ಲಿ ಇದ್ದಂತವ್ರೆ, ಆ ಮನೇಲಿ ಇದ್ದಂತವ್ರೆ ಮಾಡ್ಬೋದು, ಅಕ್ಕಪಕ್ಕದ ಮನೆಯವ್ರು ಮಾಡ್ಬೋದು, ಯಾರೋ ನಿಮ್ಗೆ ಆಗದೆ ಇರೋರು ಮಾಡ್ತಾರೆ. ಸೊ ಹಂಗಾಗಿ ಗಂಡ ಹೆಂಡತಿ ಮತ್ತೆ ಏನೇ ಜಗಳ ಆದ್ರೂ ಕೂಡ ಅದನ್ನ ನೀವಿಬ್ರೇ ಕೂತ್ಕೊಂಡು ಸರಿಪಡಿಸ್ಕೊಳಕ್ ಟ್ರೈ ಮಾಡಿ. ಅದನ್ನ ಊರ್ ಪಂಚಾಯತಿ ಮಾಡಕ್ ಹೋಗ್ಬೇಡಿ. ಒಂದು, ಎರಡನೇದು, ಜನಗಳ ಹತ್ರ ಹೇಳ್ಬೇಡಿ. ಹೇಳೋದ್ರಿಂದ ನಿಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರೆ. ರೈಟ್, ಅಂಡ್ ಎಲ್ಲಾರ ಮನೆಯಲ್ಲೂ ಜಗಳಗಳು ಇದ್ದೇ ಇರುತ್ತೆ, ಬಟ್ ನಿಮ್ಮ ನೋಡೋ ದೃಷ್ಟಿ ಬೇರೆ. ಇವನ್ ಮರ್ಯಾದೆ ಕಾಯ್ಕೊಂಡ್ ಬಂದಿರ್ತೀರಿ, ಅದನ್ನ ಹಾಳು ಮಾಡ್ತಾರೆ. ಸೊ ಹಂಗಾಗಿ ನಾನು ಹೇಳ್ತಿರೋದು, ಯಾವ ವಿಚಾರನ ಶೇರ್ ಮಾಡ್ಬೇಕು, ಯಾವ ವಿಚಾರನ ಶೇರ್ ಮಾಡಬಾರ್ದು, ಶೇರ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ, ಏನಾಗಲ್ಲ, ಇದನ್ನ ತಿಳ್ಕೊಬೇಕಾಗತ್ತೆ. ಓಕೆ, ಹಂಗಂದ್ಮೇಲೆ ಮತ್ತೆ ಈ ಶೇರ್ ಮಾಡದಿದ್ರೆ ಪ್ರಾಬ್ಲಮ್ ಹೆಂಗ್ ಸರಿ ಮಾಡ್ಕೊಳ್ಳೋದು? ಇಬ್ರು ಕುತ್ಕೊಳ್ಳಿ, ಹಸ್ಬೆಂಡ್ ಅಂಡ್ ವೈಫ್. ಸಪೋಸ್ ಪ್ರಾಬ್ಲಮ್ನೇ ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ತೂಕ ಇರ್ತಕ್ಕಂಥ ವ್ಯಕ್ತಿ ಹತ್ರ ಶೇರ್ ಮಾಡ್ಕೊಳ್ಳಿ. ಅವಾಗ ಪ್ರಾಬ್ಲಮಿಗೂ ಒಂದು ಅರ್ಥ ಬರುತ್ತೆ, ಅದನ್ನ ಸರಿ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ದಾರಿ ಸಿಗತ್ತೆ. ಓಕೆ, ಇದು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಕನಾಮಿಕ್ ಪರಿಸ್ಥಿತಿನ ಹೇಳ್ಕೋಬೇಡಿ. ಈಗ ಹಸ್ಬೆಂಡ್ ಕಮ್ಮಿ ದುಡಿತಾ ಇದ್ದಾರೆ, ಅಥವಾ ವೈಫ್ ಎಲ್ಲೋ ಒಂದ್ ಕಡೆಗೆ ದುಡ್ಡಿನ ತುಂಬಾ ಮೋಹ ಇದೆ. ಬಟ್ ವಾಟ್ ಎವರ್ ಇಟ್ ಇಸ್, ಆ ದುಡ್ಡು ಅನ್ನೋದು ಏನಿದೆಯಲ್ಲ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ, ಈ ವೀಕ್ನೆಸ್ ಗಳನ್ನ ನೀವು ಬೇರೆ ಫ್ಯಾಮಿಲಿಗಳಿಗೆ ಬಿಟ್ಕೊಟ್ಟಾಗ ಏನಾಗತ್ತೆ, ನಿಮ್ಮ ಹತ್ರ ಏನು ಇಲ್ಲ ಅಂದಾಗ್ಲೂ ನೋಡೋ ರೀತಿ ಬೇರೆ ನೋಡ್ತಾರೆ, ನಿಮ್ಮ ಹತ್ರ ಇದೆ ಅಂದಾಗ್ಲೂ ಬೇರೆ ರೀತಿ ನೋಡ್ತಾರೆ ನಿಮ್ಮನ್ನ. ಅಥವಾ ನಮ್ ಗಂಡ ತುಂಬಾ ಕಡಿಮೆ ದುಡಿತಾ ಇದ್ದಾರೆ ಅಂತಂದಾಗ ಗಂಡನ್ ನೋಡುವಂತ ದೃಷ್ಟಿ ಬೇರೆ ನೋಡ್ತಾರೆ. ಅಥವಾ ನಾನ್ ತುಂಬಾ ಚೆನ್ನಾಗಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಿ ಅಂದಾಗ ಅಲ್ಲಿ ನಿಮ್ಮನ್ನ ನೋಡೋದು ತುಂಬಾ ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಅವ್ರು ಹೆಂಗಾನ ಅನ್ಕೊಳ್ಳಿ ಸರ್, ಅವ್ರಿಗೋಸ್ಕರ ಬದುಕ್ತಿಲ್ಲ ಅಂತ ನೀವ್ ಹೇಳ್ಬೋದು, ಆದ್ರೆ ಅವ್ರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳಕ್ ಶುರು ಮಾಡುತ್ತೆ. ನಾನ್ ಹೇಳೋದು ನೆಸೆಸಿಟಿ ಇಲ್ಲ ಅಲ್ಲಿ. ಸಪೋಸ್ ಹೇಳ್ಬೇಕಂತ ಬಂದಾಗ್ಲೂ ಕೂಡ ಎಷ್ಟೇ ಕೇಳ್ಬೇಕು ಅಷ್ಟೇ ಕೇಳ್ಬೇಕು, ಬಿಟ್ರೆ ಓಪನ್ ಅಪ್ ಆಗಿ ಹೇಳಕ್ ಹೋಗ್ಬೇಡಿ. ನಿಮ್ಮ ಮರ್ಯಾದೆ, ನಿಮ್ಮ ಈ ಲೆವೆಲ್ಗೆ ಇರ್ತಕ್ಕಂಥ ನೀವು ಲೋ ಲೆವೆಲ್, ಬಿಕಾಸ್ ಅವನ ಹತ್ರ ಈಗೇನಂದ್ರೆ ಇವತ್ತಿನ ಸಮಾಜ ಹೆಂಗಿದೆ ಅಂತ ಹೇಳಿದ್ರೆ, ಇದೆ ಅಂದ್ರೆ ಅವನ ಕಡೆ ಏನೋ ಇದೆಯಪ್ಪ ಅಂದಾಗ ಬೆಲೆ ಕೊಡ್ತಾರೆ. ಮನುಷ್ಯತ್ವಕ್ಕೆ, ಸಂಸ್ಕಾರಕ್ಕೆ, ಗುಣಕ್ಕೆ ಬೆಲೆ ಬಹಳ ಕಮ್ಮಿ ಆಗಿದೆ. ಈಗ ಸ್ಟೇಟಸ್ ನೋಡ್ತಾರೆ, ಇದಿದ್ಯಾ ಮರ್ಯಾದೆ ಕೊಡ್ತಾರೆ, ಬಾ ಒಳಗೆ ಅಂತ ಮಾತಾಡ್ತಾರೆ ಕೂರಿಸ್ಬಿಟ್ಟು. ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಹಾಗಿರ್ಬೇಕಾದ್ರೆ ಇದೆ ಅನ್ನೋದು ಹೇಳ್ಬೇಡಿ, ಇಲ್ಲ ಅನ್ನೋದನ್ನು ಹೇಳಕ್ ಹೋಗ್ಬೇಡಿ. ನಿಮಗ್ ಗೊತ್ತಿರ್ಲಿ ಎಷ್ಟಿದೆ, ಎಷ್ಟಿಲ್ಲ, ಎಷ್ಟು ಮಾಡ್ಬೇಕು, ಎಷ್ಟು ಮಾಡಿಲ್ಲ ಅಂತ. ಇನ್ನೊಬ್ರಿಗೆ ಹೇಳಿ ಏನಾಗ್ಬೇಕಾಗಿದೆ. ರೈಟ್, ಸೊ ಇದಿಷ್ಟು ವಿಚಾರಗಳು ಮೇಜರ್ ವಿಚಾರ ಇದು ಜೀವನದಲ್ಲಿ. ಇದನ್ನು ಯಾವುದೇ ಕಾರಣಕ್ಕೆ ಶೇರ್ ಮಾಡಕ್ ಹೋಗ್ಬೇಡಿ. ನೀವು ಬೇರೆಯವ್ರ ಹತ್ರ ಶೇರ್ ಮಾಡಿದಾಗ ಇವತ್ತು ಚೆನ್ನಾಗಿರ್ಬೋದು, ನಾಳೆ ದಿನ ನಿಮ್ಮನ್ನ ಹಾಳು ಮಾಡ್ತಾನೆ. ನಾಳೆ ದಿನ ನಿಮ್ಮ ವೀಕ್ನೆಸ್ ಏನೋ ನಿಮ್ ವೀಕ್ನೆಸ್ ಅನ್ಕೊಂಡು ಆಟನೂ ಆಡ್ಬೋದು, ಮರ್ಯಾದೆನೂ ತೆಗಿಬಹುದು, ಅಥವಾ ನಿಮ್ಮ ಹತ್ರ ಕಸ್ಕೊಂಡು ಹೋಗ್ಬೋದು.
ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಸೊ ಏನು ಅನ್ನಿಸ್ತದನ್ನು ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.